ನೌಕಾಪಡೆ ಸಿಬ್ಬಂದಿಗಳ ದುರ್ವರ್ತನೆ ಮಿತಿ ಮೀರ್ತಿದೆ. ಸ್ಥಳೀಯರ ಮೇಲೆ ಹಲ್ಲೆ, ಮೀನುಗಾರರ ಮೇಲೆ ದೌರ್ಜನ್ಯ ಎಸೆದು ಶಾಂತಿಯನ್ನ ಕದಡುವ ಕೆಲಸ ಮಾಡುತ್ತಿರುವ ನೌಕಾ ಸಿಬ್ಬಂದಿಗಳ ವರ್ತನೆಗೆ ಕಡಿವಾಣ ಹಾಕಬೇಕು. ಇಲ್ಲದಿದ್ದಲ್ಲಿ ನಾವು ರೊಚ್ಚಿಗೇಳಬೇಕಾಗುತ್ತದೆ ಎಂದು ವಿಧಾನ ಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಎಚ್ಚರಿಸಿದರು. ಶುಕ್ರವಾರ ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡುತ್ತಿದ್ದ ಅವರು, ಕಾರವಾರದಲ್ಲಿ ನೌಕಾನೆಲೆ ಸ್ಥಾಪಿತವಾಗಿ 19 ವರ್ಷ ಕಳೆದಿದೆ. ಅಂದಿನಿಂದ ಇಂದಿನವರೆಗೂ ಸ್ಥಳೀಯರ ಹಾಗೂ ಮೀನುಗಾರರ ಮೇಲಿನ ದೌರ್ಜನ್ಯ ನಿಂತಿಲ್ಲ. ಸಾರ್ವಜನಿಕ ಸ್ಥಳದಲ್ಲಿ ದರ್ಪ ಮೆರೆಯೋದು, ಮೀನುಗಾರಿಕೆಗೆ ತೆರಳಿದ ಬೋಟ್ಗಳನ್ನ ಕೆಡವಿ ಬಲೆಗಳನ್ನ ಹರಿದು ಬೋಟ್ ಕಾರ್ಮಿಕರನ್ನ ಶಿಕ್ಷಿಸುವಂತಹ ಘಟನೆಗಳು ಮರುಕಳಿಸುತ್ತಲೇ ಇದೆ. ಸ್ಥಳೀಯ ಪೊಲೀಸರಿಗೂ ಬೆಲೆ ಕೊಡದೆ ತಮ್ಮದೇ ಪ್ರತ್ಯೇಕ ಕಾನೂನು ಎಂಬಂತೆ ಗೂಂಡಾ ವರ್ತನೆ ತೋರುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇತ್ತೀಚೆಗೆ ಅಯ್ಯಪ್ಪ ಮಾಲಾ ವೃತ್ತಧಾರಿಗಳನ್ನ ಅಪಘಾತಪಡಿಸಿದ್ದಲ್ಲದೆ ಚಿಕಿತ್ಸೆ ಕೊಡಿಸಿ ವಾಪಸ್ಸಾಗುತ್ತಿದ್ದ ವೇಳೆಯಲ್ಲಿ ಹೆದ್ದಾರಿಯಲ್ಲಿ ಅಡ್ಡಗಟ್ಟಿ ಓರ್ವ ಮಾಲಾಧಾರಿ ಮೇಲೆ 20 ಮಂದಿ ನೌಕಾಪಡೆ ಸಿಬ್ಬಂದಿಗಳು ಸೇರಿ ಹಲ್ಲೆ ಮಾಡಿರೋದು ಖಂಡನೀಯ. ಇದೀಗ ಹೀಗೆ ಮುಂದುವರೆದಲ್ಲಿ ಮುಂದಿನ ದಿನದಲ್ಲಿ ಸ್ಥಳೀಯರು ಭಯಭೀತಿಯಲ್ಲೇ ಜೀವನ ನಡೆಸಬೇಕಾದ ಅನಿವಾರ್ಯತೆ ಉಂಟಾಗಲಿದೆ. ಇದು ಶಾಂತಿ ಸೌಹಾರ್ದಯುತವಾದ ಕಾರವಾರದಲ್ಲಿ ಅಶಾಂತಿ ಸೃಷ್ಟಿಯಾಗಲು ಕಾರಣವಾಗಲಿದೆ. ಹೀಗಾಗಿ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಹಾಗೂ ನೌಕಾಪಡೆ ಜಂಟಿ ಸಭೆ ನಡೆಸಿ ಮುಂದಿನ ದಿನದಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಅಗತ್ಯ ಕ್ರಮ ವಹಿಸಬೇಕೆಂದು ಒತ್ತಾಯಿಸಿದರು. ಮೀನುಗಾರಿಕೆ ಮಾಡ್ತಾ ಬಂದಂತ ಜನ ನಾವು ಉತ್ತರ ಕನ್ನಡ ಜಿಲ್ಲೆ ಅಷ್ಟೇ ಅಲ್ಲ, ದಕ್ಷಿಣ ಕನ್ನಡ ಹಾಗೆ ಕೇರಳ ಪೂರ ನಮ್ಮ ಕರಾವಳಿ ಭಾಗದಲ್ಲಿ ಸಮುದ್ರ ಅವಲಂಬಿಸಿ ನಾವು ಇದ್ದವರು ಮತ್ತು ಸಮುದ್ರದ ಮೇಲೆ ಬಲೆ ಹಾಕಿ ನಮ್ಮ ಜೀವನ ಮಾಡ್ತಾ ಇದ್ದಂತ ಜನ ನಾವು ಇವತ್ತು ಸುಮಾರು ಒಂದು 19 ವರ್ಷದ ಮುಂಚೆ ನಾವು ಮೀನುಗಾರಿಕೆ ಮಾಡಬೇಕಾದ್ರೆ ಬಹಳ ಖುಷಿಯಿಂದ ಒಂದು ಯಾವ ಒತ್ತಡ ಇಲ್ಲದೆ ನಾವು ಮೀನುಗಾರಿಕೆ ಮಾಡ್ತಾ ಬಂದಿದ್ದೇವೆ. ಈಗ 19 ವರ್ಷ ಆ ನೆವಲ್ ಬೇಜ್ ಯಾವಾಗಿಂದ ಆಗದೆ ಆವಾಗಿಂದ ಮೀನುಗಾರಿಕೆಗೆ ಏನು ಕಿರುಕುಳ ಕೊಡ್ತಾರೆ, ಬಲೆ ಹಾಕಬೇಕಾದ್ರೆ, ಬಲೆ ಹೊಡಿಬೇಕಾದ್ರೆ, ಬಲೆ ಎಳಿಬೇಕಾದ್ರೆ ನಮ್ಮ ಜನರನ್ನು ಬೈದು ಹೊಡೆದು ಬಲೆಯನ್ನು ಹರಿದು ಎಷ್ಟೋ ಜನರಿಗೆ ಗಾಯ ಮಾಡಿದ್ದಾರೆ ಮತ್ತು ಎಷ್ಟೋ ದೋಣಿಗಳು ಮುಳುಚಿದ್ದಾರೆ. ಇವರು ದೋಣಿ ಏನೋ ಮುಳುಗುವ ದೋಣಿಯನ್ನು ಬಚಾವ್ ಮಾಡಬೇಕಾಗಿದ್ದು ಆ ಬಚಾವ್ ಮಾಡೋದು ಬಿಟ್ಟು ದೋಣಿ ಮುಳುಗ್ತಾ ಇದ್ದಾರೆ. ನಮ್ಮ ಜನರು ಪಲ್ಟಿ ಹೊಡೆದು ಸ್ವಿಮ್ಮಿಂಗ್ ಮಾಡಿ ಕಲ್ಲುಗಡೆಯಲ್ಲಿ ಬಂದು ನಮ್ಮ ಜನರಿಗೆ ಕರೆ ಕೊಟ್ಟಾಗ ಆವಾಗ ಅವರನ್ನು ತಗೊಂಡು ಹೋಗಿದ್ದ ಒಂದು ವಿಷಯಗಳು ಬಹಳಷ್ಟು ಇದ್ದಾವೆ. ಅದರಂತೆ ಮುಂದೆ ಕೂಡ ಇಂಥ ಅನಾಹುತ ಆಗದೇ ಇದ್ದಂಗೆ ಅವರ ಹಿರಿಯ ಅಧಿಕಾರಿಗಳು ನೋಡ್ಕೋಬೇಕು. ನೋಡ್ಕೋದೇ ಇದ್ದರೆ ನಾವು ಕೂಡ ಒಂದು ಸಮುದ್ರದ ಗಾಳಿ, ನೀರು ಯಾವ ರೀತಿ ಒತ್ತಡದ ದಿವಸ ಇರುತ್ತೆ ಅಂತ ನಮ್ಗೆ ಗೊತ್ತು. ಅವರಿಗೇನು ಇಡೀ AC ರೂಮ್ದಲ್ಲಿ ಕೂತಂತ ಅಧಿಕಾರಿಗಳಿಗೆ ಏನು ಗೊತ್ತಿಲ್ಲ. ಅದು ಏನಾದರೂ ಅವರಿಗೆ ಅವರ ಒಂದು ನ್ಯೂಸ್ ಬೇಕಾದರೆ ನಮ್ಮ ಮೀನುಗಾರ ಹತ್ರನೇ ತಗೊಳ್ತಾರೆ, ಗಾಳಿ, ಮಳೆ ಮತ್ತು ಇದ್ರ ಬಗ್ಗೆ. ಅದರಂತೆ ಮುಂದಿನ ದಿವಸದಲ್ಲಿ ಇವರು ಸರಿಯಾಗಿ ಹೋಗದೇ ಇದ್ರೆ ಇಂಥ ದೊಡ್ಡ ಅನಾಹುತ ಆಗುವುದು ಖಂಡಿತ. ಆ ಅನಾಹುತ ಆಗೋಕ್ಕಿಂತ ಮುಂಚೆ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಇವರನ್ನು ಕರೆದು ಆದಷ್ಟು ಬೇಗ ಅವರನ್ನು ಸಭೆ ಕರೆದು ಇದಕ್ಕೆ ಒಂದು ನಿರ್ಣಯಕ್ಕೆ ಬರಬೇಕಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನ್ಯಾಯವಾದಿ ನಾಗರಾಜ್ ನಾಯಕ್ ಮಾತನಾಡಿ, ಅಯ್ಯಪ್ಪ ವೃತ್ತಧಾರಿಗಳ ಮೇಲಿನ ಹಲ್ಲೆ ಪ್ರಕರಣ ನಾಚಿಕೆಗೇಡಿನ ಸಂಗತಿ. ಸಂಪೂರ್ಣ ಸೇನಾ ಸಿಬ್ಬಂದಿಗಳು ತಲೆ ತಗ್ಗಿಸುವಂತದ್ದಾಗಿದೆ. ದೇಶದ ರಕ್ಷಣೆಗಾಗಿ ಸ್ಥಳೀಯರು ಉದ್ಯೋಗ, ಮನೆ, ಸ್ವಚ್ಛಂದ ಕಡಲ ಕಿನಾರೆ ಸರ್ವಸ್ವವನ್ನು ತ್ಯಾಗ ಮಾಡಿದ್ದಾರೆ. ಇವೆಲ್ಲವೂ ದೇಶದ ಭವಿಷ್ಯಕ್ಕಾಗಿ ಹೊರತು ಇಂತಹ ಹಲ್ಲೆಕೋರರಿಗೆ ಮೋಜು ಮಸ್ತಿ ಮಾಡಲು ಅಲ್ಲ. ನಮಗೆ ಎಲ್ಲ ಸೈನಿಕರ ಮೇಲೆ ಅಪಾರ ಗೌರವ ಇದೆ. ನಾವು ನೌಕಾ ಸೇನೆಯ ಬಗ್ಗೆ ದೂರುತ್ತಿಲ್ಲ. ಆದ್ರೆ ದೇಶ ರಕ್ಷಣೆ ಮಾಡಬೇಕಾದವರು ನಮ್ಮಲ್ಲಿಗೆ ಬಂದು ಹಲ್ಲೆ ನಡೆಸುವುದು ಎಷ್ಟು ಸರಿ? ನಮ್ಮ ಜನರನ್ನೇ ಹೊಡೆಯುತ್ತೀರಿ ಎಂದಾದ್ರೆ ನಿಮ್ಮನ್ನ ಸೈನಿಕರು ಎನ್ನಬೇಕೋ ಅಥವಾ ಸೈನಿಕರ ವೇಷದಲ್ಲಿರೋ ಕ್ರಿಮಿನಲ್ ಎಂದು ಕರೆಯಬೇಕೋ ಎಂದು ಪ್ರಶ್ನಿಸಿದ್ರು. ಇದೀಗ ನೌಕಾಪಡೆ ಅಧಿಕಾರಿಗಳು ತಮ್ಮವರ ರಕ್ಷಣೆ ಮಾಡಿಕೊಳ್ಳಲು ಪತ್ರಿಕಾ ಮಾಹಿತಿ ನೀಡಿ ತಮ್ಮ ಸಿಬ್ಬಂದಿಗಳು ತಪ್ಪೇ ಮಾಡಿಲ್ಲ ಎನ್ನುವ ರೀತಿಯಲ್ಲಿ ಸಮರ್ಥಿಸಿಕೊಂಡಿದ್ದಾರೆ. ಓರ್ವನನ್ನ ಅಮಾನತು ಮಾಡಲಾಗಿದೆ ಎನ್ನುವ ಸುದ್ದಿ ಬಂದಿದೆ. ಹಾಗಿದ್ದಲ್ಲಿ ತಪ್ಪು ಇಲ್ಲ ಎಂದಾದ್ರೆ ಮತ್ಯಾಕೆ ಅಮಾನತು ಮಾಡಬೇಕಿತ್ತು? ಇನ್ನು ವಿಚಾರಣೆ ಮುಗಿದಿಲ್ಲ, ನಿರಪರಾಧಿ ಎಂದು ಸಾಬೀತಾಗಿಲ್ಲ. ಇದೆಲ್ಲದರ ಮಧ್ಯೆ ಅವರನ್ನ ಕೆಲಸದಿಂದ ಅಮಾನತು ಮಾಡಲು ಅಧಿಕ ಪ್ರಸಂಗಿತನ ಕೊಟ್ಟವರು ಯಾರು? ಇದೆಲ್ಲ ನೌಕಾಪಡೆ ಅಧಿಕಾರಿಗಳ ಸುಳ್ಳು ನಾಟಕವಾಗಿದೆ ಎಂದರು. ಇಷ್ಟೇ ಅಲ್ಲದೆ ಕಾರವಾರ ಪೊಲೀಸರಿಂದ ದೊಡ್ಡ ತಪ್ಪಾಗಿದೆ. 20ಕ್ಕೂ ಅಧಿಕ ಜನರು ಗುಂಪಾಗಿ ಅಡ್ಡಗಟ್ಟಿ ದೊಣ್ಣೆ, ಬಡಿಗೆಗಳಿಂದ ಹಲ್ಲೆ ನಡೆಸಿದ್ದರೂ ಅವರ ಮೇಲೆ ಸಾಮಾನ್ಯ ಪ್ರಕರಣ ದಾಖಲಿಸಿ
ಸ್ಟೇಷನ್ ಜಾಮೀನ್ ಮೇಲೆ ಬಿಡುಗಡೆಗೊಳಿಸಲಾಗಿದೆ. ಆದರೆ ಹಲ್ಲೆಗೊಂಡವರ ಮೇಲೆ ಗಂಭೀರ ಸ್ವರೂಪದ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ಇದ್ಯಾವ ನ್ಯಾಯ? ಅದೇ ಜನಸಾಮಾನ್ಯರು ಈ ರೀತಿ ವರ್ತಿಸಿದ್ದಲ್ಲಿ ಹಾಗೆ ಬಿಟ್ಟು ಬಿಡ್ತಿದ್ರ. ಜನರ ಭಾವನೆಗಳೊಂದಿಗೆ ಆಟವಾಡಬೇಡಿ. ಸ್ಥಳೀಯರ ಮೇಲಿನ ಸುಳ್ಳು ದೂರನ್ನ ವಾಪಸ್ಸು ಪಡೆಯಬೇಕು. ಹಲ್ಲೆಗೈದವರ ಮೇಲೆ ಕೊಲೆ ಯತ್ನದ ಪ್ರಕರಣ ದಾಖಲಿಸಿ ಬಂಧಿಸಬೇಕೆಂದು ಒತ್ತಾಯಿಸಿದರು. ಕಳೆದ ಕೆಲ ದಿನಗಳ ಹಿಂದೆ ಅಯ್ಯಪ್ಪ ಸ್ವಾಮಿ ವ್ರತಾಧಾರಿಗಳ ಮೇಲೆ ವಿನಾಕಾರಣವಾಗಿ ನೌಕಾನೆಲೆಯ ಸಿಬ್ಬಂದಿಗಳು ಹಲ್ಲೆ ಮಾಡಿದ್ದಾರೆ. ಈ ಕೇವಲ ಹಲ್ಲೆ ಮಾಡಿದ್ದಷ್ಟೇ ಅಲ್ಲದೆ ಈ ರೀತಿ ತೀವ್ರವಾಗಿ ಗಾಯವನ್ನ ಉಂಟು ಮಾಡಿರುವಂತಹ ಈ ಆರೋಪಿಗಳನ್ನ ಬೆಳಿಗ್ಗೆ ಕರೆದು 10 ನಿಮಿಷದಲ್ಲಿ ಅವರನ್ನ ಸ್ಟೇಷನ್ ಮೇಲೆ ಬೇಲ್ ಮಾಡಿ ಕಳಿಸಿದ್ದಾರೆ ಅಂತ ಹೇಳಿದ್ರೆ ನಾಳೆ ಈ ರೀತಿಯ ಗುನ್ನೆ ಮಾಡುವವರಿಗೆ ಪ್ರೋತ್ಸಾಹವನ್ನು ಕೊಟ್ಟಾಗ್ತದೆ. ಅಷ್ಟೇ ಅಲ್ಲದೆ ಹಲ್ಲೆಗೆ ಒಳಗಾಗಿರುವಂತಹ ಶಬರಿಮಲೆ ಭಕ್ತರ ಮೇಲೆ ಅಯ್ಯಪ್ಪ ಸ್ವಾಮಿ ಭಕ್ತರ ಮೇಲೆ ಸಹಿತ ಸುಳ್ಳು ಪ್ರಕರಣವನ್ನು ದಾಖಲಿಸಿ ಕಂಡು ಬರ್ತದೆ. ಹೊಡೆತ ತಿಂದವರ ಮೇಲೆ ತೀವ್ರವಾದಂತಹ ಗುನ್ನೆ ದಾಖಲೆ ಮಾಡಿರುವುದು, ಹೊಡೆತ ಹಾಕಿದವರ ಮೇಲೆ ಸಾದಾ ಸ್ವರೂಪದ ಒಂದು ಪ್ರಕರಣ ದಾಖಲಿಸಿರುವುದು ಇದು ನಾಚಿಕೆಗೇಡು. ಅದಕ್ಕಾಗಿ ಕಾರವಾರ ಪೊಲೀಸ್ ಇಲಾಖೆಗೂ ಸಹಿತ ನಾವು ಈ ಬಗ್ಗೆ ಮನವಿ ಕೊಟ್ಟು ಕೊಲೆಗೆ ಪ್ರಯತ್ನದ ಪ್ರಕರಣ ದಾಖಲಿಸಬೇಕು ಮತ್ತು ನೌಕಾನೆಲೆಯ ಹಿರಿಯ ಸಿಬ್ಬಂದಿಗಳಿಗೂ ಈ ಮುಖಾಂತರ ಎಚ್ಚರಿಕೆ ಕೊಟ್ಟು ನಿಮ್ಮ ಸಿಬ್ಬಂದಿಗಳ ಆಟೋಟಾಪವನ್ನು ಪುಂಡಾಟಿಕೆಯನ್ನು ತಕ್ಷಣವೇ ಬಂದ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಸಮಸ್ತ ಕರಾವಳಿ ಎದ್ದು ನಿಂತು ಇದರ ವಿರುದ್ಧ ಪ್ರತಿಭಟಿಸಬೇಕಾಗ್ತದೆ, ತಕ್ಕ ಶಾಸ್ತಿಯನ್ನು ಮಾಡಬೇಕಾಗ್ತದೆ ಎನ್ನುವುದಾಗಿ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೇವೆ. ಈ ಸಂದರ್ಭದಲ್ಲಿ ತೋಕು ಹರಿಕಂತ್ರ, ರಾಜು ತಾಂಡೇಲ್ ಅಂಕೋಲಾ, ಪ್ರಶಾಂತ್ ಕೋಡಾರ್ಕರ್, ಉಮಾಕಾಂತ್ ಹರಿಕಂತ್ರ, ವಾಸುದೇವ್ ತಾಂಡೇಲ್, ಸುರೇಶ್ ದುರ್ಗೇಕರ್ ಮುಂತಾದವರು ಇದ್ದರು. ಇತ್ತೀಚೆಗೆ ಕಾರವಾರದ ಮುದ್ಗಾದಲ್ಲಿ ಅಯ್ಯಪ್ಪ ವೃತ್ತಧಾರಿಗಳ ಮೇಲೆ ವಿನಾಕಾರಣ ನೌಕಾನೆಲೆಯ ಕೆಲ ಸೈನಿಕರು ಹಲ್ಲೆ ನಡೆಸಿರುವುದು ಖಂಡನೀಯ ಎಂದು ಅಯ್ಯಪ್ಪ ಪೀಠಾಧಿಪತಿ ವಿದ್ಯಾ ವಾಚಸ್ಪತಿ ಡಾಕ್ಟರ್ ವಿಶ್ವ ಸಂತೋಷ ಭಾರತಿ ಶ್ರೀಪಾದಂಗಳು ಹೇಳಿದರು. ಹಿರೇಗುತ್ತಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಶ್ರೀಗಳು, ಸೈನಿಕರ ಕುರಿತಾಗಿ ಪ್ರತಿಯೊಬ್ಬರಿಗೂ ಗೌರವವಿದೆ. ಆದರೆ ದೇಶವನ್ನ ಕಾಯುವ ಸೈನಿಕರೇ. ಇಲ್ಲಿಯ ಸ್ಥಳೀಯರು ದೇಶಕ್ಕಾಗಿ ತಮ್ಮ ಭೂಮಿಯನ್ನ ತ್ಯಾಗ ಮಾಡಿ ರಾಷ್ಟ್ರ ರಕ್ಷಣೆಗಾಗಿ ತಮ್ಮ ಭೂಮಿಯನ್ನ ನೀಡಿದ್ದು ಅಂತವರ ಮೇಲೆ ಈ ರೀತಿ ಹಲ್ಲೆ ನಡೆಸಿರೋದು ಇವರು ಸೈನಿಕರು ಅಥವಾ ರೌಡಿಗಳು ಎನ್ನೋದು ಅರ್ಥವಾಗ್ತಿಲ್ಲ. ಇವರಿಗೆ ದೇಶವನ್ನ ಕಾಯುವ ಜವಾಬ್ದಾರಿ ಇದೆ. ಆದರೆ ದೇಶವನ್ನ ಆಳುವ ಅಧಿಕಾರವನ್ನ ನೀಡಿಲ್ಲ. ಪ್ರಜೆಗಳೇ ದೇಶದ ಪ್ರಭುಗಳು. ನಾವು ಅವರಿಗೆ ನೀಡುತ್ತಿರುವ ಮರ್ಯಾದೆಯನ್ನ ಅವರು ಉಳಿಸಿಕೊಳ್ಬೇಕು. ರಾತ್ರಿಯ ವೇಳೆಯಲ್ಲಿ ಅಯ್ಯಪ್ಪ ವೃತ್ತಧಾರಿಗಳ ಮೇಲೆ ಈ ರೀತಿ ಕೃತ್ಯ ನಡೆಸಿರೋದು ಹೇಸಿಗೆ ತರುವಂತದ್ದು. ಇವರು ಮಾಡುವ ತಪ್ಪಿನಿಂದ ನಿಷ್ಠಾವಂತ ಸೈನಿಕರ ಮೇಲೂ ತಪ್ಪು ಭಾವನೆ ಬರುವಂತಾಗುತ್ತದೆ. ತಕ್ಷಣ ಸರ್ಕಾರ ಸಂಬಂಧಿಸಿದ ಸಚಿವರು ತಪ್ಪು ಮಾಡಿದ ಇಂಥವರ ವಿರುದ್ಧ ಕ್ರಮ ಕೈಗೊಂಡು ಉಚ್ಚಾಟನೆ ಮಾಡಬೇಕು. 150 ಕೋಟಿ ಜನಸಂಖ್ಯೆ ಇದೆ. ನಮ್ಮಲ್ಲಿ ಅತ್ಯಂತ ವ್ಯವಸ್ಥಿತವಾದ ಕಾನೂನು ವ್ಯವಸ್ಥೆ ಇದೆ. ಈ ಕಾನೂನು ಪಾಠವನ್ನ ಸಂಬಂಧಿಸಿದ ಅಧಿಕಾರಿಗಳು ಇವರಿಗೆ ಮಾಡಬೇಕು. ಕೇಂದ್ರ ಸರ್ಕಾರ ಇಂತಹ ವಿಚಾರದಲ್ಲಿ ಗಂಭೀರವಾಗಿ ಪರಿಗಣಿಸಿ ಕಾನೂನಾತ್ಮಕವಾದ ಕ್ರಮ ಕೈಗೊಳ್ಳಬೇಕು. ಇಂತಹ ಸೈನಿಕರನ್ನ ತಕ್ಷಣ ಉಚ್ಚಾಟನೆಗೊಳಿಸಬೇಕೆಂದು ಆಗ್ರಹಿಸಿದ್ರು. ಈ ಇತ್ತೀಚೆಗೆ ನಡೆದಿರತಕ್ಕಂತಹ ಒಂದು ದುರ್ಘಟನೆ, ದೇಶವನ್ನ ಕಾಯಬೇಕಾದಂತಹ ಸೈನಿಕರು, ನೌಕಾಪಡೆಯವರು ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳ ಮೇಲೆ ನಡೆಸಿರ್ತಕ್ಕಂಥ ಹಲ್ಲೆ ಖಂಡನೀಯವಾಗಿದೆ. ಅವರು ದೇಶವನ್ನು ಕಾಯ್ತಕ್ಕಂಥ ಸೈನಿಕರಷ್ಟೇ, ದೇಶವನ್ನು ಆಳುವವರಲ್ಲ. ದೇಶವನ್ನು ಆಳುವವರು ಯಾರು ಅಂತಂದ್ರೆ ಪ್ರಜೆಗಳೇ ಈ ದೇಶದ ಪ್ರಭುಗಳು ಅನ್ನೋದು ಅವರಿಗೆ ಅರಿವಾಗಬೇಕು. ನಾವೆಲ್ಲ ಅವರಿಗೆ ಕೊಡ್ತಕ್ಕಂಥ ಮರ್ಯಾದೆಯನ್ನ ಆ ಮರ್ಯಾದೆ ಸರಿಯಾದ ರೀತಿಯಲ್ಲಿ ತಗೊಂಡ್ರೆ ಸರಿ. ಇಲ್ಲ ಅಂತಂದ್ರೆ ಇಂಥ ಸೈನಿಕರನ್ನ ಮಟ್ಟ ಹಾಕಲಿಕ್ಕೆ ಪ್ರಜೆಗಳಿಗೆ ಅಧಿಕಾರ ಇದೆ, ಪ್ರಜೆಗಳಿಗೆ ತಾಕತ್ತು ಇದೆ. ಸಮುದ್ರ ಕಿನಾರಲ್ಲಿ ಇರ್ತಕ್ಕಂಥ ಮೀನುಗಾರಗಳಿಗೂ ಇದೇ ತರದಾದಂಥ ಉಪಟಳ ಕೊಡ್ತಾ ಇರುವಂತದ್ದು ಸರ್ಕಾರ ಗಮನ ಹರಿಸಬೇಕು. ಕೇಂದ್ರ ಸರ್ಕಾರ ಈ ತಕ್ಷಣವೇ ಇಂಥ ಒಬ್ಬ ಸೈನಿಕರನ್ನ ತಕ್ಷಣವೇ ಅಮಾನತು ಮಾಡಬೇಕು. ಅವರ ಮುಂದುವರೆದು ಇದೇ ರೀತಿ ನಡೀತದೆ ಅಂತ ಆದ್ರೆ ಅವರ ಸೈನಿಕದಿಂದ ಉಚ್ಚಾಟನೆ ಮಾಡಬೇಕು, ಸೈನಿಕ ದಳದಿಂದ. ಯಾಕೆಂತಂದ್ರೆ ಇಂಥವ್ರು ಆರ್ಮಿ ಆಗಿರ್ಲಿಕ್ಕೆ ನಾಲಾಯಕ. ದೇಶದ ಮೇಲೆ ಭಕ್ತಿ ಇರಬೇಕು, ಅದಕ್ಕಿಂತ ಹೆಚ್ಚಾಗಿ ದೇಶದ ಪ್ರಜೆಗಳ ಮೇಲೆ ಗೌರವ ಇರಬೇಕು. ಇವರು ರೌಡಿಗಳನ್ನ ತಗೊಬಂದ್ಬಿಟ್ಟು ಸೈನಿಕರನ್ನ ಮಾಡಿದ್ರೆ ಇಂಥ ರೌಡಿಗಳನ್ನ ಮಟ್ಟ ಹಾಕಲಿಕ್ಕೆ ಪ್ರಜೆಗಳು 150 ಕೋಟಿ ಜನ ಇದ್ದೇವೆ, ಸೈನಿಕರಷ್ಟು ಜನ ಏನಿಲ್ಲ. ಅದನ್ನ ಅರ್ಥ ಮಾಡಿಕೊಂಡು ವ್ಯವಸ್ಥೆ ಅದಕ್ಕೆ ತಕ್ಕನಾದಂಥ ರೀತಿಯಲ್ಲಿ ಇರಬೇಕು. ಸರ್ಕಾರ ಜೊತೆಯಲ್ಲಿ ಕಾನೂನು ಅನ್ನೋದು ಈ ದೇಶದಲ್ಲಿ ಇದೆ ಅನ್ನೋದನ್ನ ಈ ಸೈನಿಕರಿಗೆ ಪಾಠ ಮಾಡಬೇಕು. ಕಾನೂನು ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರಜೆಗಳನ್ನು ನೋಡ್ಕೊಳ್ಬೇಕಾದ್ದು ಕಾನೂನಿನ ಕೆಳಗಡೆ ಬರ್ತದೆ. ಆದ್ರಿಂದ ಅಯ್ಯಪ್ಪ ಸ್ವಾಮಿ ಪೀಠಾಧಿಪತಿಗಳಾಗಿ ಅಯ್ಯಪ್ಪ ಸ್ವಾಮಿಯ ಭಕ್ತರುಗಳನ್ನ ಅದು ಮಾಲೆ ಹಾಕಿದಾಗ ಅಹಿಂಸಾವಾದಿನಲ್ಲಿ ಇರ್ತಕ್ಕಂಥ ಒಬ್ಬ ಭಕ್ತರುಗಳ ಮೇಲೆ ಮಾಡಿರ್ತಕ್ಕಂಥ ಹಲ್ಲೆ ತಾಲಿಬಾನ್ ತರ ಮಾಡಿದ್ದಾರೆ. ಇಂಥ ಸೈನಿಕರನ್ನ ಕೂಡಲೇ ಉಚ್ಚಾಟನೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ನಾವು ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಹಲವಾರು ಪ್ರಮುಖರು ಉಪಸ್ಥಿತರಿದ್ದರು. ಸುಭಾಷ್ ಕಾರೇಬೈಲ್, ಕರಾವಳಿ ಮುಂಜಾವು, ಡಿಜಿಟಲ್ ನ್ಯೂಸ್, ಅಂಕೋಲಾ. ಗರ್ಭಿಣಿ ಮಹಿಳೆಯರು ಪೌಷ್ಟಿಕ ಆಹಾರ ಸೇವಿಸಬೇಕು. ಮಕ್ಕಳಲ್ಲಿ ಹಾಗೂ ಮಹಿಳೆಯರಲ್ಲಿ ಅಪೌಷ್ಟಿಕತೆ ಕಡಿಮೆ ಆಗಬಾರದು ಎಂಬ ಉದ್ದೇಶದಿಂದ
ಸರ್ಕಾರ ಪೌಷ್ಟಿಕ ಆಹಾರದ ಕಿಟ್ ನೀಡಲು ಮುಂದಾಗಿದೆ ಎಂದು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಹಾಗೂ ಶಾಸಕ ಆರ್.ವಿ. ದೇಶಪಾಂಡೆ ಹೇಳಿದರು. ಹಳಿಯಾಳ್ ತಾಲೂಕಿನ ತಹಶೀಲ್ದಾರ್ ಕಚೇರಿಯ ಸಭಾಂಗಣದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನ್ಯೂಟ್ರಿಷನ್ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಕ್ಕಳು ಚೆನ್ನಾಗಿ ಹುಟ್ಟಿ ಬೆಳೆಯಬೇಕು. ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲೋದನ್ನ ತಪ್ಪಿಸಲು ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಸದೃಢ ಪ್ರಜೆಗಳನ್ನಾಗಿ ರೂಪಿಸಬೇಕು. ಸಾರ್ವಜನಿಕರು ಸರ್ಕಾರಿ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳಬೇಕು. ಆಹಾರ ಸೇವನೆಯ ಮೇಲೆ ನಿಯಂತ್ರಣ ಇರಬೇಕೆಂದು ತಿಳಿಸಿದರು. ಸರ್ಕಾರ ಬಡವರು ಆರೋಗ್ಯವಂತರಾಗಿರಲು ವಿವಿಧ ಯೋಜನೆಗಳನ್ನ ಜಾರಿಗೆ ತರುತ್ತಿದೆ. ಯೋಜನೆಗಳ ಲಾಭ ಬಡವರಿಗೆ ಸಿಗಬೇಕು. ಅದೇ ರೀತಿ ಯೋಜನೆಗಳನ್ನ ಬಡವರು ಸರಿಯಾಗಿ ಉಪಯೋಗ ಮಾಡಿಕೊಳ್ಳಿ ಎಂದು ಹೇಳಿದ್ರು. ಕಾರ್ಯಕ್ರಮವನ್ನ ಡಿಸಿಪಿಒ ಲಕ್ಷ್ಮೀದೇವಿ ಎಸ್ ಸ್ವಾಗತಿಸಿದ್ರು. ಅನಸೂಯ ರೇಡೇಕರ್ ನಿರೂಪಿಸಿ ವಂದಿಸಿದ್ರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಪ್ರವೀಣ್ ಹುಚ್ಚನ್ನವರ್, ತಾಲೂಕ್ ಪಂಚಾಯತ್ ಪ್ರಭಾರಿ ಇಒ ಸತೀಶ್ ಆರ್, ಪುರಸಭೆ ಅಧ್ಯಕ್ಷೆ ದ್ರೌಪದಿ ಅಗಸರ್, ಪುರಸಭೆ ಉಪಾಧ್ಯಕ್ಷೆ ಲಕ್ಷ್ಮೀ ವಡ್ಡರ್ ಇದ್ದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಳ್ಯಾಳ್ ತಾಲೂಕಾ, ಜೋಡ ತಾಲೂಕಾ, ಅಂಕೋಲಾ ತಾಲೂಕಾ, ಯಲ್ಲಾಪುರ ತಾಲೂಕಾ ಮತ್ತು ಹೊನ್ನಾವರ 7 ತಾಲೂಕಾಗಳು ಮೊದಲೇ ಹಂತದಲ್ಲಿ ಆಯ್ಕೆಯಾಗಿದೆ. ಕೆಲವು ಸತಿ ಬಹಳಷ್ಟು ಗೊಂದಲದಲ್ಲಿ ಬೀಳಿದೆ. ಈ ಕಾರ್ಯಕ್ರಮ ಉದ್ದೇಶ ಕೆಲವು ಬಡತನದಿಂದ, ಕೆಲವು ಬೇರೆ ಬೇರೆ ಕಾರಣದಿಂದ ಮಕ್ಕಳಿಗೆ, ಜನರಿಗೆ, ಮಹಿಳೆಯರಿಗೆ ಅವಶ್ಯಕತೆ ಇರುವಷ್ಟ ಆಹಾರ ಸಿಗುವುದು. ಹಾಗಾಗಿ ಅವರ ಬೆಳವಣಿಗೆ ಮೇಲೆ ಪರಿಣಾಮ ದುಷ್ಪರಿಣಾಮಗಳಾಗ್ತವೆ. ಮುಖ್ಯವಾಗಿ ಮಹಿಳೆಯರು ಅವರು ಪೌಷ್ಟಿಕ ಆಹಾರದಿಂದ ವಂಚಿತ ಆದರೆ, ಮದುವೆ ಆಗಿ ಡೆಲಿವರಿ ಆದಾಗ ಮಹಿಳೆ ಸುಧಾ ದುಷ್ಪರಿಣಾಮ. ಎಷ್ಟು ನೀವು ಪೌಷ್ಟಿಕ ಆಹಾರ ಕೊಡ್ತೀವಿ, ಇದೆಲ್ಲ ಮಾಡೋದ್ರಿಂದ ಒಂದೇ ಸಂಗಮ ಮಾಡಿ ಇದು ಪೌಷ್ಟಿಕ ಆಹಾರ ತತ್ತೀರು ಕೊಡ್ತೀವಿ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.